ಶ್ರೀ ಗುರುಭ್ಯೋ ನಮಃ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವಿತಾವಧಿಯಲ್ಲಿ ಸಂಚಾರ ಮಾಡುವಾಗ ಗದಗಿನ ಹತ್ತಿರ ಕಿರೀಟಗಿರಿ ಅಂತ ಒಂದು ಗ್ರಾಮಕ್ಕೆ ಹೋಗಿದ್ದರಂತೆ. ಆ ಕಿರೀಟಗಿರಿಯಲ್ಲಿ ವೆಂಕಟೇಶ ದೇಸಾಯಿ ಅಂತ ಒಬ್ಬರು ದೇಸಾಯಿಗಳು. ದೇಸಾಯಿ ಅಂದರೆ ಆ ಗ್ರಾಮವನ್ನು ಆಳುವವರು, ಇಡೀ ಗ್ರಾಮಕ್ಕೆ ಅಧಿಪತಿ. ಆ ವೆಂಕಟೇಶ ದೇಸಾಯಿಯ ಮನೆಯಲ್ಲಿ ಇಳ್ಕೊಂಡಿದ್ದಾರೆ. ಅಲ್ಲೇನೋ ಸಮಾರಂಭ ಅಂತ ಅದಕ್ಕೆ ಹೋಗಿದ್ದರು. ಭಾರೀ ಸಮಾರಂಭ ನಡೀತಾ ಇದೆ, ಎಲ್ಲ ಬಂಧುಗಳು ಬಾಂಧವರೆಲ್ಲ ಸೇರಿದ್ದಾರೆ, ಹಬ್ಬದ ವಾತಾವರಣ. ಅಲ್ಲಿ ಅಷ್ಟೂ ಜನರಿಗೆ ಬಡಿಸಬೇಕು ಅಂತ ಮಾವಿನ ಹಣ್ಣಿನ ರಸಾಯನ ಮಾಡಿಸಿದ್ನಂತೆ ದೇಸಾಯಿ. ದೊಡ್ಡ ಕೊಳಗ. ಆಗಿನ ಕಾಲದಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ, ಅವರಿಗೆಲ್ರಿಗೂ ಯಥೇಚ್ಛ ಮಾವಿನ ಹಣ್ಣಿನ ರಸಾಯನ ಬಡಿಸಬೇಕು, ಸ್ವೀಕರಣೆ ಅಂತಾರೆ. ದೊಡ್ಡ ಕೊಳಗದ ತುಂಬ ಮಾವಿನ ಹಣ್ಣಿನ ರಸ ಹಿಂಡಿ ಸ್ವೀಕರಣೆ ಮಾಡಿ ಇಟ್ಟಿದ್ದಾರೆ. ಸಣ್ಣ ಮಗು ಇತ್ತಂತೆ ಆ ದೇಸಾಯಿ ಮನೆಯಲ್ಲಿ. ಅದು ಆಟ ಆಡ್ತಾ ಕುತೂಹಲಕ್ಕೆ ಆ ಮಾವಿನ ಹಣ್ಣಿನ ರಸಾಯನ ಕೊಳಗದ ಹತ್ತಿರ ಬಂದು ನೋಡಿತು. ಏನಿದೆ ಅಂತ ಆ ಅಂಚು ಹಿಡ್ಕೊಂಡು ಬಗ್ಗಿತು. ಬ್ಯಾಲೆನ್ಸ್ ತಪ್ಪಿ ಆ ಕೊಳಗದಲ್ಲಿ ಬಿದ್ದೇ ಬಿಡ್ತಂತೆ. ದೊಡ್ಡ ಕೊಳಗ, ಇದು ಸಣ್ಣ ಮಗು, ಕೊಳಗದ ತುಂಬ ರಸಾಯನ. ಆ ಮಗು ಇಣುಕ್ಲಿಕ್ಕೆ ಹೋಗಿ ಬಿದ್ದುಬಿಡ್ತು. ಕೊಳಗದಲ್ಲಿ ಬಿದ್ದು ಆ ಮಾವಿನ ಹಣ್ಣಿನ ರಸಾಯನ ಎಲ್ಲ ಅದರಲ್ಲಿ ಮುಳುಗಿ ಆ ಮಗು ಸತ್ತೇ ಹೋಯಿತು. ರಾಘವೇಂದ್ರ ಸ್ವಾಮಿಗಳು ಪೂಜೆಗೆ ಅಂತ ಆ ಮನೆಗೆ ಬಂದಿದ್ದಾರೆ. ಅವರ ಸನ್ನಿಧಾನದಲ್ಲಿ ಈ ದುರಂತ ನಡೆದೋಯ್ತು. ಆ ರಾಘವೇಂದ್ರ ಸ್ವಾಮಿಗಳ ಪೂಜೆ ಆಗಬೇಕು, ಊಟ ಆಗಬೇಕು, ಮಗು ಸತ್ತಿದೆ. ದೇಸಾಯಿಗೆ ಆತಂಕ, ಎಲ್ಲಿ ಕಳಿಸ್ಬೇಕು ಗುರುಗಳನ್ನು? ಮನೆಗೆ ಬಂದಿದ್ದಾರೆ, ಇವತ್ತು ಉಪವಾಸದಲ್ಲಿ ವಾಪಸ್ ಕಳಿಸ್ಬೇಕು ಅನ್ನೋ ಆತಂಕ ಅವನಿಗೆ. ರಾಯರಿಗೆ ಆತಂಕ ಬೇರೆ. ಅಯ್ಯೋ, ನಾನು ಬಂದ ಹೊತ್ತಿನಲ್ಲಿ ಹೀಗಾಗಿ ಆ ಮಗು ಸತ್ತೋಯ್ತಲ್ಲ, ಏನಿದು ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಆತಂಕ. ಕೊನೆಗೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ತಪಶ್ಶಕ್ತಿಯಿಂದ ದೇವರನ್ನು ಧ್ಯಾನ ಮಾಡಿ ಆ ಸತ್ತು ಹೋದ ಮಗುವಿಗೆ ಜಲ ಪ್ರೋಕ್ಷಣೆ ಮಾಡಿ, ನೀರು ಪ್ರೋಕ್ಷಣೆ ಮಾಡಿದಾಗ ಕಣ್ಣು ಬಿಟ್ಟಿತಂತೆ. ಮಗು ಅಳ್ಳಿಕ್ಕೆ ಶುರು ಮಾಡಿತು, ಕಣ್ಣು ಬಿಟ್ಟಿತು, ಬದುಕಿಸಿದರು. ಜಗನ್ನಾಥದಾಸರು ಹೇಳ್ತಾರೆ, ಚೂತ ಫಲ ರಸದಿ ಪೋತ ಮುಳಿಗೆ ಮೃತಿಭೀತಿ ಬಿಡಿಸಿದ ಅನಾಥ ರಕ್ಷಕ. ಚೂತ ಫಲ ರಸದಿ ಅಂದರೆ ಮಾವಿನ ಹಣ್ಣಿನ ರಸಾಯನದಲ್ಲಿ ಪೋತ ಮುಳಿಗೆ, ಸಣ್ಣ ಮಗು ಅದರೊಳಗೆ ಮುಳುಗಿ ಸತ್ತಾಗ ಆ ಭೀತಿಯನ್ನು ಬಿಡಿಸಿದಂಥ ಅನಾಥ ರಕ್ಷಕರು ರಾಘವೇಂದ್ರ ಸ್ವಾಮಿಗಳು. ಇದು ಗದಗಿನ ಹತ್ತಿರ ಕಿರೀಟಗಿರಿಯಲ್ಲಿ ನಡೆದದ್ದು. ಅದೇ ರೀತಿ ಅಪಮೃತ್ಯು ಬಿಡಿಸಿದ್ದಾರೆ ಅನಾಥ ರಕ್ಷಕರು ಅನ್ನೋದಕ್ಕೆ ಇನ್ನೊಂದು ನಿದರ್ಶನ, ರಾಯರ ಭೃತ್ಯನೇ ಒಬ್ಬ, ರಾಯರ ಸೇವಕ ಮದುವೆ ಆಗಿದ್ದಾನೆ ಹೊಸದಾಗಿ. ಮದುವೆ ಮಾಡಿಕೊಂಡವನು ಮೊದಲನೇ ದಿವಸನೇ ತನ್ನ ಮನೆಯಲ್ಲಿ ತನ್ನ ಹೆಂಡತಿಯ ಕೋಣೆಗೆ ಪ್ರವೇಶ ಮಾಡುವಾಗ ಬಾಗಿಲಿನ ಚೌಕಟ್ಟು ಆಗಿನ ಕಾಲದಲ್ಲೆಲ್ಲ ಸ್ವಲ್ಪ ಸಣ್ಣದಿರ್ತಿತ್ತು, ಈಗ ಎತ್ತರ ಇದೆ. ಆಗ ಸಣ್ಣ ಬಾಗಿಲು, ಬಗ್ಗೇ ಹೋಗಬೇಕು, ಮನೆ ಒಳಗೆ ಹೋಗುವವರು ಬಗ್ಗೇ ಹೋಗಬೇಕು. ಅವನು ಯಾವುದೋ ಭರದಲ್ಲಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಸೀದಾ ನುಗ್ಗಿದ, ತಲೆಗೆ ಬಡಿದ್ಬಿಡ್ತು. ಮೇಲಿನ ಚೌಕಟ್ಟು ತಲೆಗೆ ಬಡೀತು. ಆ ಅಳ್ನೆತ್ತಿಗೆ ಏಟು ಬಡಿದ ಕೂಡಲೇ ಸತ್ತೇ ಹೋಗಿಬಿಟ್ಟ. ಮೊದಲನೇ ದಿವಸ ಮದುವೆಯಾಗಿ ಮೊದಲನೇ ದಿವಸನೇ ಆ ಗೃಹ ಪ್ರವೇಶ ಮಾಡುವಾಗಲೇ ತಲೆಗೆ ಬಡಿದು ಸತ್ತು ಹೋದ. ಆ ರಾಘವೇಂದ್ರ ಸ್ವಾಮಿಗಳು ಇದು ದೊಡ್ಡ ಒಂದು ಅಪಕೀರ್ತಿ, ತನ್ನ ಭೃತ್ಯನಿಗೆ ಹೀಗಾಯಿತು ಅಂತ, ಅದಾಗಬಾರ್ದು ಅಂತ ಹೇಳಿ ಅವನನ್ನು ಕೂಡ ಬದುಕಿಸಿದ್ದಾರೆ. ಹೀಗೆ ಸತ್ತವ್ರನ್ನೆಲ್ಲ ಬದುಕಿಸ್ತಿದ್ರು. ಕೆಲವರು ಕುತಂತ್ರ ಮಾಡುವವರು, ಯಾರೋ ಒಬ್ಬ ಸತ್ತಿಲ್ಲದ ವ್ಯಕ್ತಿ ಅವನನ್ನು ಸತ್ತ ಹಾಗೆ ಮಾಡಿ ಮಲಗಿಸಿ ರಾಘವೇಂದ್ರ ಸ್ವಾಮಿಗಳನ್ನು ಕರೆದು ಮಗು ಸತ್ತು ಹೋಗಿದೆ, ಈ ಬದುಕಿಸ್ರಿ ಅಂತ ಕೇಳ್ಕೊಂಡ್ರಂತೆ. ರಾಘವೇಂದ್ರ ಸ್ವಾಮಿಗಳು ಆ ಮಗುವನ್ನು ಬದುಕಿಸಲಿಲ್ಲಂತೆ. ಇಲ್ಲಪ್ಪ, ನನ್ನ ಕೈಲಿ ಆಗೋದಿಲ್ಲ ಅಂದರು. ಹೊದಿಕೆ ತೆಗೆದು ನೋಡಿದರೆ ಮಗು ಸತ್ತೇ ಹೋಗಿತ್ತಂತೆ. ಬದುಕಿದ ಮಗು ಸತ್ತು ಹೋಗಿದೆ. ಆಗ ಹೇಳ್ತಾರಂತೆ ರಾಘವೇಂದ್ರ ಸ್ವಾಮಿಗಳು, ಆ ಸ್ವೀಕರಣೆಯಲ್ಲಿ ಬದುಕಿದ ಮಗು ಪೂರ್ತಿ ಜೀವ ಹೋಗಿದ್ದಿಲ್ಲ, ಸ್ವಲ್ಪ ಇತ್ತು, ದೇವರ ಸಂಕಲ್ಪ ಇತ್ತು, ನಾನು ಬದುಕಿಸಿದೆ.
ಇದು ಇವತ್ತು ಹೋಗುವ ಸಮಯ, ಭಗವಂತನ ಸಂಕಲ್ಪ, ಜೀವ ಹೋಗೋದಿತ್ತು, ಅದಕ್ಕೆ ಹೋಯಿತು ಅಂತ ಇಂಥ ಕುತಂತ್ರ ಮಾಡಿದ್ರಂತೆ. ಮತ್ತೆ ಬದುಕಿಸಿದರು, ಗುರುಪಾದ ಅಂತ ಹೆಸರಿಟ್ರಂತೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಅಪಮೃತ್ಯುವನ್ನು ಪರಿಹರಿಸುವಂಥ ಅನಾಥ ರಕ್ಷಕರಾಗಿದ್ದಾರೆ ಅಂತನ್ನೋ ಪವಾಡ ಅವರ ಜೀವಿತ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು. ಅವರು ವೃಂದಾವನ ಆದ ಮೇಲೆ ರಾಘವೇಂದ್ರ ಸ್ವಾಮಿಗಳು ಜೀವಿತ ಕಾಲದಲ್ಲಿ ಬೇಕಾದಷ್ಟು ಪವಾಡಗಳನ್ನು ತೋರಿಸಿದ್ದಾರೆ. ವೃಂದಾವನ ಆದಮೇಲೂ ಕೂಡ ತೋರಿಸಿದ್ದುಂಟು. ಅಲ್ಲಿ ಅನೇಕ ಜನ ಅರ್ಚಕರಿದ್ದಾರೆ, ಅನೇಕ ಜನ ಭಕ್ತರಿದ್ದಾರೆ. ಅವರೆಲ್ಲರೂ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ತಮ್ಮ ಅಡಿಗೆಯನ್ನು ತೊಗೊಂಡು ಹೋಗಿ ಪ್ರತ್ಯೇಕ ಹಸ್ತೋದಕ ಅಂತಾರೆ, ನೈವೇದ್ಯ ಮಾಡಿ ತರೋದು. ಒಂದು ಸಲ ಅಧಿಕಾರಿಗಳು ತಡೆದರಂತೆ. ಒಂದು ಸಲ ಒಬ್ಬರು ಸ್ವಾಮಿಗಳು ಮಾಡಿ ಆಗಿದೆ, ಇನ್ಯಾರೂ ಇಲ್ಲಿ ತಂದು ಹಸ್ತೋದಕ ಮಾಡಬಾರ್ದು, ನೈವೇದ್ಯ ಮಾಡಬಾರ್ದು ಅಂತ. ರಾಯರು ಕರುಣೆಯಿಂದ ಹೇಳಿದರಂತೆ, ನಾನು ತಿನ್ನೋದಾದರೆ ನನಗೆ 10 ಸಲ ಊಟ ಹಾಕಬಾರ್ದು. ನಾನು ತಿನ್ನೋದಲ್ಲ, ನಾನೊಬ್ಬ ಅರ್ಚಕ, ನೀವು ನನಗರ್ಚಕರು, ನಾನು ರಾಮದೇವರ ಅರ್ಚಕ. ನೀವೆಲ್ಲ ತಂದದ್ದನ್ನು ನಾನು ರಾಮದೇವರಿಗೆ ಸಮರ್ಪಣೆ ಮಾಡ್ತೇನೆ. ರಾಮದೇವರಿಗೆ ಎಷ್ಟು ಸಲ ಬೇಕಾದರೂ ಸಮರ್ಪಣೆ ಮಾಡ್ಬೋದು, ಯಾರು ಎಷ್ಟು ಸಲ ಬೇಕಾದರೂ ಮಾಡ್ಬೋದು. ಆದ್ದರಿಂದ ಪ್ರತಿಯೊಬ್ಬ ಮನೆಯವರು ಬಂದು ತಮ್ಮ ತಮ್ಮ ಅಡಿಗೆಯನ್ನು ತಟ್ಟೆಯಲ್ಲಿ ತಂದು ಇಲ್ಲಿ ಹಸ್ತೋದಕ ಮಾಡಲಿ, ನೈವೇದ್ಯ ಮಾಡಲಿ, ನಾನು ರಾಮದೇವರಿಗೆ ಸಮರ್ಪಣೆ ಮಾಡ್ತೀನಿ, ಅದರಲ್ಲೇನೂ ದೋಷ ಇಲ್ಲ ಅಂದ್ರಂತೆ. ಇಷ್ಟು ಕರುಣಾಳುಗಳು ಅಂದರೆ ಅವರ ಅನುಸಂಧಾನ ಹಾಗೆ, ಏನಾದರೂ ತಿಂದರೆ ನಾನಲ್ಲ, ನನ್ನೊಳಗಿರೋ ಪರಮಾತ್ಮನಿಗೆ ಅಂತ. ಆಮೇಲೆ ಪ್ರತಿಯೊಬ್ಬರೂ ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ಹಸ್ತೋದಕ ಮಾಡುವ ಪದ್ಧತಿ ಬಂದಿದೆ. ವೃಂದಾವನ ಆಗೋದಕ್ಕಿಂತ ಮುಂಚೆ ಇನ್ನೊಂದು ಅದ್ಭುತವನ್ನು ತೋರಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಸಿದ್ದಿ ಮಸೂದ್ ಖಾನ್ ಅಂತ ಒಬ್ಬ ವ್ಯಕ್ತಿ ಆದ್ವಾನಿಯಲ್ಲಿ ಇದ್ದರಂತೆ. ಸಿದ್ದಿ ಮಸೂದ್ ಖಾನ್ ಅಂತ ಮುಸಲ್ಮಾನರು. ಅವರು ಒಂದು ಸಲ ಎಲ್ಲೋ ಹೋಗ್ತಾ ಇರುವಾಗ ಒಂದು ಯಾರೋ ಪತ್ರ ತಂದು ಕೊಟ್ರಂತೆ ಅವರಿಗೆ. ಆ ಪತ್ರ ಏನಿದೆ ಅಂತ ಆ ಸಿದ್ದಿ ಮಸೂದ್ ಖಾನಿಗೆ ಓದಲಿಕ್ಕೆ ಬರಲಿಲ್ಲ. ಯಾವ ಭಾಷೆಯಲ್ಲಿ ಬರೆದಿತ್ತು, ಅವರ ಭಾಷೆ ಯಾವುದೋ, ಇವರ ಭಾಷೆ ಯಾವುದೋ, ಆ ಪತ್ರದಲ್ಲಿದ್ದದ್ದು ಲಿಪಿ ಓದಲಿಕ್ಕೆ ಬರಲಿಲ್ಲ. ಅಲ್ಲಿ ವೆಂಕಣ್ಣ ಅಂತ ಒಬ್ಬ ವ್ಯಕ್ತಿ ದನ ಕಾಯ್ತಾ ಇದ್ದಂತೆ, ದನ ಮೇಯಿಸ್ತಾ ಇದ್ದ. ಆ ವೆಂಕಣ್ಣನ ಕರೆದು ಇದನ್ನು ಪತ್ರ ಓದು ಅಂತ ಅಂದಂತೆ ಸಿದ್ದಿ ಮಸೂದ್ ಖಾನ್. ಆ ವೆಂಕಣ್ಣನೂ ದಡ್ಡನೆ, ಅಯ್ಯೋ ನನಗೂ ಇದು ಓದಲಿಕ್ಕೆ ಬರೋದಿಲ್ಲ, ನಾವು ವಿದ್ಯೆ ಕಲಿತೇ ಇಲ್ಲ ಅಂದ. ಸುಳ್ಳು ಹೇಳ್ತಿದ್ದಿ ನೀನು, ಬ್ರಾಹ್ಮಣ ಹುಡುಗ, ವಿದ್ಯೆ ಕಲಿತಿಲ್ಲ ಅಂದರೆ ಅರ್ಥ ಏನು? ಸುಳ್ಳು ಹೇಳ್ತಾ ಇದ್ದಿ, ಓದು, ಇಲ್ಲದಿದ್ದರೆ ಸುಮ್ಮನೆ ಬಿಡೋದಿಲ್ಲ ನಿನ್ನ ಅಂತ ಬೆದರಿಸಿದ. ಆ ವೆಂಕಣ್ಣ ಹೆದರಿಬಿಟ್ಟು ಗುರುರಾಜ ಅಂತ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿದನಂತೆ. ರಾಯರು ಹೇಳಿದ್ರಂತೆ, ನಿಂಗೇನಾದರೂ ಆಪತ್ತು ಬಂದಾಗ ನನ್ನ ಹೆಸರು ಕರಿ, ನನ್ನ ಹೆಸರು ಹೇಳಿ ಸ್ಮರಣೆ ಮಾಡು, ನಾನು ಪರಿಹಾರ ಮಾಡ್ತೇನೆ ಅಂತ. ನೆನಪಾಯಿತು. ಸಿದ್ದಿ ಮಸೂದ್ ಖಾನ್ ಬೆದರಿಕೆ ಹಾಕ್ತಿದ್ದಾನೆ, ಪತ್ರ ಓದು, ಇವನಿಗೆ ಓದ್ಲಿಕ್ಕೆ ಬರಲ್ಲ. ಗುರುರಾಜ ಅಂತಂದ್ಕೊಳ್ಳೆ ಪತ್ರ ಓದ್ಲಿಕ್ಕೆ ಬಂತಂತೆ. ಏನು ಅಂತ ಪತ್ರ ಓದಿದರೆ ಆ ಸಿದ್ದಿ ಮಸೂದ್ ಖಾನ್ ಹೆಂಡತಿಗೆ ಮಗು ಹುಟ್ಟಿತ್ತಂತೆ, ಗಂಡು ಮಗು. ಅದನ್ನು ಪತ್ರದಲ್ಲಿ ಬರೆದಿದ್ದಾರಷ್ಟೆ. ಒಳ್ಳೆ ಸುದ್ದಿ ಬಂತು ಅಂತ ಆ ವೆಂಕಣ್ಣನ ಜೊತೆಗೆ ಸೇರಿಸ್ಕೊಂಡಂತೆ. ನೀನು ನನ್ನ ಜೊತೆಗೇ ಇದ್ದುಬಿಡು ಅಂತ. ಅವನು ಬಹಳ ಹೇಳ್ತಾ ಇದ್ದಂತೆ ಸಿದ್ದಿ ಮಸೂದ್ ಖಾನಿಗೆ, ವೆಂಕಣ್ಣ ನಮ್ಮ ಗುರುಗಳು ಅದ್ಭುತ ಪವಾಡದವರು, ಅಂಥ ಮಹಿಮೆ ಇಂಥ ಮಹಿಮೆ ಅಂತ. ಒಂದು ಸಲ ಸಿದ್ದಿ ಮಸೂದ್ ಖಾನ್ ನಿಮ್ಮ ಗುರುಗಳನ್ನು ಪರೀಕ್ಷೆ ಮಾಡ್ತೇನೆ ಅಂತ ಗುರುಗಳಿದ್ದಲ್ಲಿಗೆ ಬಂದ. ವೆಂಕಣ್ಣನಿಗೆ ಹೇಳಿದಂತೆ, ನಿಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗು ಅಂತ. ಅವನು ಏರ್ಪಾಟ್ ಮಾಡಿದ. ಸಿದ್ದಿ ಮಸೂದ್ ಖಾನ್ ದೊಡ್ಡ ತಟ್ಟೆಯಲ್ಲಿ ಮಾಂಸ, ಮದ್ಯ, ಅದೇನೇನು ತಿನ್ನಬಾರ್ದು ಅಂಥ ಮಾಂಸಗಳನ್ನೆಲ್ಲ ಇಟ್ಟುಕೊಂಡು ಅದರ ಮೇಲೆ ಒಂದು ಬಟ್ಟೆ ಹೊದಿಸಿ ಹಣ್ಣು ಹಂಪಲು ಗುರುಗಳಿಗೆ ಸಮರ್ಪಣೆ ಮಾಡಿದ ಹಾಗೆ ತಂದು ಅರ್ಪಣೆ ಮಾಡ್ತಾನೆ. ರಾಘವೇಂದ್ರ ಸ್ವಾಮಿಗಳು ಸಂತೋಷ ಅಂತಂದರು. ಇದನ್ನು ಸ್ವೀಕಾರ ಮಾಡಬೇಕು ಅನ್ನಂತೆ. ಆಯಿತು ಅಂಥೇಳಿ ನೀರು ಪ್ರೋಕ್ಷಣೆ ಮಾಡಿ ವಸ್ತ್ರ ತೆಗೆಸಿದ್ರಂತೆ. ಎಲ್ಲ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು ಆಗಿಬಿಟ್ಟು ಅವನು ತಂದಿರೋ ಮಾಂಸ ಎಲ್ಲ ಪರಿವರ್ತನೆ ಮಾಡಿಬಿಟ್ರು. ಹೀಗೆ ಸಿದ್ದಿ ಮಸೂದ್ ಖಾನ್ ಅವನ ಪರೀಕ್ಷೆಯಲ್ಲಿ ಅವನೇ ಸೋತು ಹೋದ.
ರಾಘವೇಂದ್ರ ಸ್ವಾಮಿಗಳಿಗೆ ಅವಮಾನ ಮಾಡಬೇಕು ಅಂತ ಮಾಂಸ ತಂದರೆ ಅದನ್ನು ಪರಿವರ್ತನೆಗೊಳಿಸಿ ಫಲವಸ್ತುವನ್ನಾಗಿ ಮಾಡಿದಂಥವರು ರಾಘವೇಂದ್ರ ಸ್ವಾಮಿಗಳು. ಯಾವುದನ್ನು ಯಾವ ರೀತಿ ಬೇಕಾದರೆ ಪರಿವರ್ತನೆ ಮಾಡ್ತಾರೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂಚ ಸಮರ್ಥ ಅಂತ ಪರಮಾತ್ಮ ಏನು ಬೇಕಾದರೂ ಮಾಡ್ತಾನೆ. ಅವನ ಸನ್ನಿಧಾನದಿಂದ, ಅವನ ಅನುಗ್ರಹದಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಅಂಥ ಪವಾಡ ಮಾಡುವ ಶಕ್ತಿ ಇತ್ತು. ಆ ಗುರುರಾಜರು ಎಲ್ಲರನ್ನೂ ಕೂಡ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಮುಕ್ತಾಯಗೊಳಿಸ್ತಾ ಇದ್ದೇವೆ.